ಛತ್ತೀಸ್ಗಢ್ನ ಅಚನಕ್ಮಾರ್ ಕಾಡಿನಲ್ಲಿ ಇತ್ತೀಚೆಗೆ ಒಂದು ಯುವ ಗಂಡು ಹುಲಿ ಸತ್ತೋಯ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ಅಚಾನಕ್ಮಾರ್ ಹುಲಿ ಸಂರಕ್ಷಿತ ಪ್ರದೇಶದ ಬಗೆಗೆ ತಿಳಿದುಕೊಳ್ಳೋಣ. ಮೊದಲು ಈ ಪ್ರದೇಶದ ಭೌಗೋಳಿಕ ಪ್ರಾಮುಖ್ಯತೆಯನ್ನು ನೋಡೋಣ. ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇದು ವಿಶಾಲವಾದ ಅಚಾನಕ್ಮಾರ್ ಅಮರಕಂಟಕ್ ಜೀವಗೋಳದ ಒಂದು ಭಾಗವಾಗಿದೆ. ಛತ್ತೀಸ್ಗಢದ 4 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದು. ಅಚಾನಕ್ಮಾರ್ ವನ್ಯಜೀವಿಗಳ ಚಲನವಲನಕ್ಕೆ ಅತ್ಯಂತ ಪ್ರಮುಖವಾದ ಸಂಪರ್ಕ ಕೊಂಡಿಯಾಗಿದೆ. ಇದು ಕನ್ಹಾ ಮತ್ತು ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸಂಪರ್ಕಿಸುವ ಕಾರಿಡಾರ್ ಅನ್ನು ಹೊಂದಿದ್ದು, ಈ ಮೀಸಲು ಪ್ರದೇಶಗಳ ನಡುವೆ ಹುಲಿಗಳ ಪ್ರಸರಣಕ್ಕೆ, ಡಿಸ್ಪರ್ಸಲ್ ಮತ್ತು ವನ್ಯಜೀವಿ ಜಾಲದ ನಿರ್ವಹಣೆಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ನದಿ ಮತ್ತು ಪರಿಸರ ವ್ಯವಸ್ಥೆ. ಮನಿಯಾಯಿ ನದಿಯು ಈ ಸಂರಕ್ಷಿತ ಪ್ರದೇಶದ ಮಧ್ಯಭಾಗದಿಂದ ಹರಿಯುತ್ತದೆ ಮತ್ತು ಇದನ್ನು ಕಾಡಿನ ಜೀವನಾಡಿ ಎಂದು ಪರಿಗಣಿಸಲಾಗುತ್ತದೆ. ಈ ನದಿಯು ಮಹಾನದಿಯ ಉಪನದಿಯಾದ ಸಿಯೋನಾಥ್ ಅಥವಾ ಶಿವನಾಥ್ ನದಿಯ ಉಪನದಿ. ಈ ಪ್ರದೇಶದ ಸಸ್ಯವರ್ಗವು ಬಹುತೇಕ ಉಷ್ಣವಲಯದ ತೇವಾಂಶಯುತ ಎಲೆ ಉದಿರುವ ಕಾಡುಗಳಿಂದ ಆವೃತವಾಗಿದೆ. ಜೀವವೈವಿಧ್ಯತೆ, ಸಸ್ಯ ಮತ್ತು ಪ್ರಾಣಿ. ಸಸ್ಯವರ್ಗ. ಇಲ್ಲಿ ಸಾಲ್, ಬೀಜ, ಸಾಜ, ಹಾಲ್ಡು, ತೇಗ, ತಿನ್ಸಾ ಮತ್ತು ಬಿದಿರು ಬೆಳೆಯುತ್ತವೆ. ಜೊತೆಗೆ 600ಕ್ಕೂ ಹೆಚ್ಚು ಜಾತಿಯ ಔಷಧೀಯ ಸಸ್ಯಗಳು ಇಲ್ಲಿ ಕಂಡುಬರುತ್ತವೆ. ಪ್ರಾಣಿ ಸಂಕುಲ. ಹುಲಿ, ಚಿರತೆ, ಕಾಡೆಮ್ಮೆ, ಹಾರುವ ಅಳಿಲು, ಇಂಡಿಯನ್ ಜೈಂಟ್ ಸ್ಕ್ವಿರಿಲ್, ಚಿಂಕಾರ, ಕಾಡುನಾಯಿ, ಕತ್ತೆಕಿರುಬೆ, ಸಾಂಬಾರ್, ಚೀತಾಲ್ ಮತ್ತು 150ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ಇದು ಆವಾಸ ಸ್ಥಾನವಾಗಿದೆ. ಬುಡಕಟ್ಟು ಸಮುದಾಯಗಳು. ಈ ಸಂರಕ್ಷಿತ ಪ್ರದೇಶವು ಬೈಗಾ, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮುದಾಯ, ಗೋಂಡಾ ಮತ್ತು ಯಾದವ ಸಮುದಾಯಗಳ ನೆಲೆಗಡಿದೆ. ನಿಮಗಿದು ತಿಳಿದಿರಲಿ, ಛತ್ತೀಸ್ಗಢದಲ್ಲಿ ಪ್ರಸ್ತುತ 4 ಹುಲಿ ಮೀಸಲು ಪ್ರದೇಶಗಳಿದೆ. 1 ಅಚಾನಕ್ಮಾರ್ ಹುಲಿ ಮೀಸಲು ಪ್ರದೇಶ, 2 ಇಂದ್ರಾವತಿ ಹುಲಿ ಮೀಸಲು ಪ್ರದೇಶ, 3 ಉದಂತಿ ಸೀತಾನದಿ ಹುಲಿ ಮೀಸಲು ಪ್ರದೇಶ, 4 ಗುರು ಘಾಸಿದಾಸ್ ತೋಮರ್ ಪಿಂಗಳ ಹುಲಿ ಮೀಸಲು ಪ್ರದೇಶ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.